ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಹನೂರ್ ಶೂಟೌಟ್ ಪ್ರಕರಣ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಯಿತು. ವಿಪಕ್ಷ ಕೂಡ ಹನೂರ್ ಪ್ರಕರಣವನ್ನೇ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇತ್ತು. ಇನ್ನು ಅದಾದ ಬಳಿಕ ಅಲ್ಲೂ ಕೂಡ ನಾಗೇಂದ್ರ ವಿಚಾರ ಸಾಕಷ್ಟು ಗಂಭೀರವಾಗಿ ಚರ್ಚೆಗೆ ಕಾರಣವಾಗಿತ್ತು. ಮಾನವೀಯ ಕೃತ್ಯವನ್ನ ಸ್ವಯಂ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು. ಮಾಂಸಾಯಿತು ಸಭಾಧ್ಯಕ್ಷರು ಅದರಲ್ಲಿ ಗೋಲಿಬಾರ್ ಆದಂತ ಸಾವಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಬಂದಿದೆ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ. ವಿಧಾನಸಭೆ ಮಾತ್ರವಲ್ಲ, ಪರಿಷತ್ನಲ್ಲೂ ಹನೂರು ಶೂಟೌಟ್ ಕೇಸ್ ಪ್ರಸ್ತಾಪ ಆಯಿತು. ಇದೊಂದು ಅಮಾನವೀಯ ಕೃತ್ಯ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಹೇಳಿದ್ರು. ನ್ಯಾಯಾಂಗ ತನಿಖೆಗೆ ಆಗ್ರಹ ಮಾಡಿದ್ರು. ಮಾನವೀಯ ಕೃತ್ಯವನ್ನ ಸ್ವಯಂ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ಆದ್ರಿಂದ ನನ್ನ ಆಗ್ರಹ ಇದೆ, ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು. ಆ ಸತ್ತಿರ್ತಕ್ಕಂಥ ಆ ಮೂವರಿಗೂ ಸರ್ಕಾರ ಇದು ನಮ್ಮದೇ ಅಪರಾಧದಿಂದ ಆಗಿರ್ತಕ್ಕಂಥದ್ದು. ಈ ತಪ್ಪಿಗೆ ಪ್ರತಿ ಅವರಿಗೆ ಒಬ್ಬೊಬ್ಬರಿಗೂ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಶೂಟೌಟ್ ಕೇಸ್ ಸಂಬಂಧ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟರು. ಅವರ ಬ್ಯಾಗ್ನಲ್ಲಿ ಜಿಂಕೆ ಮಾಂಸವೂ ಇತ್ತು ಅಂದಿದ್ದಾರೆ. ಒಟ್ಟು ಜಿಂಕೆ ಮಾಂಸ ತಂದಿದ್ದಾರೆ ಅವ್ರ ಜೊತೆಲಿತ್ತು ಸಭಾಧ್ಯಕ್ಷರೇ. ಅದರಲ್ಲಿ 34 kg 25 ಗ್ರಾಮು 34 kg 25 ಅಂದರೆ ಹತ್ತತ್ರ 250 ಗ್ರಾಮ್ 30.25 kg ಮಾಂಸ ಇತ್ತು ಸಭಾಧ್ಯಕ್ಷರು ಅದರಲ್ಲಿ. ವಿಪಕ್ಷಗಳು ಗದ್ದಲ ಎಬ್ಬಿಸ್ತಾ ಇದ್ದಂತೆಯೇ ಸಾವಿನಲ್ಲಿ ರಾಜಕೀಯ ಮಾಡ್ತಿದ್ದೀರಿ ಅಂತ ಸಚಿವ ಯುಟಿ ಖಾದರ್ ಆಕ್ರೋಶ ಹೊರಹಾಕಿದ್ರು. ಇವರಲ್ಲಿ ಸಭಾಪತಿಗಳು ತೀರ್ಮಾನ ಕೊಟ್ಟರಂತ ಮತ್ತೆ ನೀವು ಯಾಕೆ ಮಾತಾಡ್ತೀರಿ? ಗೋಲಿಬಾರ್ನ ಸಾವಿನಲ್ಲಿ ರಾಜಕೀಯ ಮಾಡ್ತಿದ್ದೀರಾ ನೀವು? ಗೋಲಿಬಾರ್ ಆದಂತ ಸಾವಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಬಂದಿದೆ. ಹೇಮಲತಾ ನಾಯಕ್ ಅರಣ್ಯ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹ ಮಾಡ್ತಿದ್ದಂತೆಯೇ ಗಲಾಟೆ ಜೋರಾಯಿತು. ನಾವು ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಗದ್ದಲ ಹೆಚ್ಚಾದ ಹಿನ್ನೆಲೆ ಕೆಲ ಕಾಲ ಸದನ ಮುಂದೂಡಿಕೆ ಆಯಿತು. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ, ಬಟ್ ನಿಯಮಾವಳಿ ಪ್ರಕಾರ ಸೂಚನೆ ಕೊಟ್ಟು ಕೊಡಿ. ಚರ್ಚೆ ನಿಯಮಾವಳಿ ಪ್ರಕಾರ ನಡೀಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದ್ ಕಡೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ರು. ಬಡವರ ಹಣ ನುಂಗಿದ ನಾಗೇಂದ್ರ ಅಂತ ಘೋಷಣೆ ಕೂಗಿದ್ರು. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಗಲಾಟೆ ಮಧ್ಯೆಯೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ರಾಜ್ಯದಲ್ಲಿ ಶಾಲೆಗಳು ಶುರುವಾಗಿ 3 ತಿಂಗಳು ಕಳೆದಿವೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶೂ, ಸಾಕ್ಸ್ ವಿತರಣೆ ಮಾಡ್ತೀವಿ ಅಂತ ಅಂದ್ರು. 104 ಕೋಟಿ ಇದೆ ನಮ್ಮ ಹತ್ರ. ಇದನ್ನು ಖರ್ಚು ಮಾಡೋಕ್ಕೆ 116 ಕೋಟಿ ಇದೆ. ಆದರೆ 76 ಕೋಟಿ ಒಳಗನೆ ಇಷ್ಟು ವರ್ಷಕ್ಕಿಂತನೂ ಒಳ್ಳೆ ನಾವು ಕ್ವಾಲಿಟಿಯನ್ನ ಶೂಸ್ ಅನ್ನ ಕೊಡ್ತಕ್ಕಂಥ ಮತ್ತೆ 2 ಸಾಕ್ಸ್ ಕೊಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಸದಸ್ಯರು ಏನು ಹೇಳಿದ್ದಾರೆ, ಇನ್ನೊಂದು ವಾರ ಈ ನಮ್ಮ ಸೆಷನ್ ಮುಗಿಯಷ್ಟಿಗೆ ಮತ್ತೆ ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ರಿಪೋರ್ಟನ್ನು ಕೊಟ್ಟು ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ನನ್ನ ಪ್ರಕಾರ ಎಲ್ಲರಿಗೂ ಶೂಸ್ ಕೊಡ್ತಕ್ಕಂಥ ವ್ಯವಸ್ಥೆನ ಇಂಡೆಂಟ್ ಮಾಡೋದು ತಪ್ಪು ಮಾಡಿಬಿಡ್ತಾರೆ ಕೆಲವು ಸತಿ, ಅದು ಪ್ರಾಬ್ಲಮ್ ಇರ್ತದೆ. ಆದರೂ ಕೂಡ ಅದು ವ್ಯವಸ್ಥೆ ಮಾಡ್ತಕ್ಕಂಥ ನಾನು ಮಾಡ್ತೀನಿ ಅಂತ ಹೇಳಿ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬ್ಯೂರೋ ರಿಪೋರ್ಟ್, TV9.